ಎಸ್, ರುದ್ರಾಕ್ಷಿ ಸಸ್ಯ ಇದು. ಹೌದಾ? ಎಸ್. ಆ ಕಡೆ ಇನ್ನೊಂದಿದೆ, ಅದು ಚತುರ್ಮುಖಿ ರುದ್ರಾಕ್ಷಿ. ಸೊ ರುದ್ರಾಕ್ಷಿಯ ಈ ಇದರಲ್ಲಿ ಎಲ್ಲ ಏನು ಹಣ್ಣುಗಳಾಗಿದ್ದಾವೆ ಅದೆಲ್ಲದೂ ಕೂಡ 3 ಮುಖಗಳನ್ನ 3 ಫೇಸ್ಡ್ ರುದ್ರಾಕ್ಷಿ ಆಗಿರುತ್ತೆ. ಸೊ ಈ ರುದ್ರಾಕ್ಷಿ ಬಿಟ್ಟಾಗ ಇಡೀ ಮರದಲ್ಲಿ ಒಂದು ಸಾವಿರಾರು ಸಂಖ್ಯೆಯಲ್ಲಿ ಆಗತ್ತೆ, ಸಾವಿರಾರು ಸಂಖ್ಯೆಯಲ್ಲಿ ರುದ್ರಾಕ್ಷಿಗಳು ಆಗತ್ತೆ. ಹೂಗಳು ಚಿಕ್ಕದಾಗಿ ಬಿಳಿ ಬಣ್ಣದಲ್ಲಿರುತ್ತೆ, ಕಾಯಿಗಳು ಹಸಿರು ಬಣ್ಣದಲ್ಲಿರುತ್ತೆ, ಹಣ್ಣಾಗ್ತಾ ಪರ್ಪಲ್ ಬಣ್ಣಕ್ಕೆ ತಿರುಗತ್ತೆ. ನೀವು ಸರಿಯಾಗಿ ಅಲ್ಲಿ ಮೇಲೆ ನೋಡಿದ್ರೆ ಕಾಯಿಗಳು ನಂಗೆ ಕಾಣಿಸ್ತಾ ಇದೆ, ನಿಮಗೂ ಕಾಣುತ್ತಾ ನೋಡಿ, ಹಸಿರು ಬಣ್ಣದ ಚಿಕ್ಕ ಚಿಕ್ಕ ಕಾಯಿಗಳಿದಾವೆ, ಗೊತ್ತಾಯ್ತಾ? ಅಲ್ಲಿ ಕೂಡ ಒಂದಿದೆ ನೋಡಿ, ದೊಡ್ಡ ದೊಡ್ಡದಿದಾವೆ, ಅಲ್ಲಿ ಕೂಡ ಇದೆ. ಎಲ್ಲ ಹಣ್ಣು ಕೂಡ ತಿನ್ನಕ್ಕಾಗತ್ತೆ, ಒಂಥರ ಹುಳಿ ಚೆನ್ನಾಗಿರುತ್ತೆ, ಹುಳಿ ಸಿಹಿ ಟೇಸ್ಟ್ ಅಲ್ಲಿ ಇರುತ್ತೆ. ಅದರ ಬೀಜವನ್ನ ನಾವು ರುದ್ರಾಕ್ಷಿ ಅಂತ ಹೇಳುವಂಥದ್ದು. ಆ ಬೀಜವನ್ನ ತೆಗೆದ ಮೇಲೆ ಅದನ್ನ ಎಣ್ಣೆಯಲ್ಲಿ ನಾವು ಪ್ರೊಸೆಸಿಂಗ್ ಮಾಡ್ಬೇಕಾಗತ್ತೆ, ಅಂದ್ರೆ ಮಾತ್ರ ಅದು ಹಾಳಾಗದೆ ಉಳ್ಕೊಳತ್ತೆ, ಇಲ್ಲ ಇರುವೆಗಳು ತಿನ್ಬಿಡುತ್ತೆ. ಸೊ ಹಾಳಾಗದೆ ಅದು ಉಳಿಬೇಕಂದ್ರೆ ಅದನ್ನ ತೈಲದಲ್ಲಿ ಹಾಕಿಟ್ಟು 28 ಡೇಸ್ ಪ್ರೊಸೆಸಿಂಗ್ ಮಾಡಿ ನಂತರ ಒಣಗಿಸಿ ಆಮೇಲೆ ಇಟ್ಟು ಅದು ಯಾವತ್ತು ನೀವೆಲ್ಲ ಏನು ಹಾಕೊಂಡಿದ್ದೀರಲ್ಲ ಯಾವತ್ತೂ ಅದು ಮತ್ತೆ ಹಾಳಾಗಲ್ಲ, ಆ ರೀತಿ. ಸೊ ರುದ್ರಾಕ್ಷಿ ಫಿಸಿಕಲ್ ಬೆನಿಫಿಟ್ಸ್ಗಳು ಕೂಡ ತುಂಬಾ ಇದೆ, ಹಾಗೆ ಸ್ಪಿರಿಚುವಲ್ ಬೆನಿಫಿಟ್ಸ್ಗಳು ಕೂಡ ತುಂಬಾ ಇದೆ. ಸೊ ರುದ್ರಾಕ್ಷಿಯನ್ನೆಲ್ಲ ಹೆಚ್ಚು